ಹೀರೋ ಎಂಟ್ರಿನೂ ಮಾತ್ರನೂ ಮಸ್ತಾಗೈತೆ, ಎಲ್ಲ ಚೆನ್ನಾಗೈತೆ. ಒಂದು ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಮೂವಿ. ನನಗದ್ರಲ್ಲಿ ತುಂಬ ಇಷ್ಟ ಆಗಿತ್ತು ಅಂದರೆ ಹುಡುಗಿನ ಕರ್ಕೊಂಡೋಗಿ ಒಳ್ಳೆ ಪ್ಲೇಸ್ ಎಲ್ಲ ತುಡ್ಸಾಕೊಂಡು ಆರಾಮಾಗಿ ಚೆನ್ನಾಗಿತ್ತು. ಒಂದು ಹುಡುಗಿ ಲವ್ ಮಾಡ್ತಾವ್ರೆ ಅಂದರೆ ನೆಕ್ಸ್ಟು ಆ ಹುಡುಗಿನ ಯಾವ ಥರ ಎಲ್ಲ ತಲೆ ಯೋಚನೆ ಬರೋದು ನಿಮ್ಗೆ ಚೆನ್ನಾಗುತ್ತೆ ಲವ್ವಲ್ಲಿ. ಬಟ್ ಅದು ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ಒಳ್ಳೆ ಪ್ಲೇಸ್ ತೋರಿಸ್ಕೊಂಡು, ನನಗೆ ಆ ಚಿಕ್ಕಮಂಗ್ಳೂರು ಪ್ಲೇಸ್ನೇ ತುಂಬಾ ಇಷ್ಟ. ಆ ಪ್ಲೇಸಿಗೆ ಕರ್ಕೊಂಡೋಗಿ ಅದು ನಾನು ನೋಡೋ ಲೊಕೇಶನ್ ಎಲ್ಲ ಚೆನ್ನಾಗಿತ್ತಲ್ಲ, ಅದಂತೂ ಯಾವ ಥರ ಆಯಿತು ಅಂದರೆ ಸೈಕೋ ಮಸ್ತಾಗಿತ್ತು. ಆ ಥರ ಯಾರೂ ಥಿಂಕ್ ಮಾಡಲ್ಲ, ಕೆಡ್ತಾಗೆ ಥಿಂಕ್ ಮಾಡ್ತಾರೆ. ಎಲ್ಲ ಲವರ್ಸ್ಗೆ ಹೇಳೋದು ಇಷ್ಟೇ, ಬಂದು ಫ್ಯಾಮಿಲಿ ಕುತ್ಕೊಂಡು ನೋಡಿರಿ, ನೋಡ್ಬಿಟ್ಟು ಹೇಳ್ರಿ. ಲವರ್ಸ್ಗಳ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟು ಲವ್ ಮಾಡೋರು ಈ ಫಿಲಮ್ ಬಂದು ನೋಡಿಬಿಟ್ಟು ಆಮೇಲೆ ಲವ್ ಮಾಡೋದು ಅರ್ಥ ಮಾಡ್ಕೊಳ್ಳಿ. ನೀವು ಕೆಡ್ತಾಗಿ ಯೂಸ್ ಮಾಡ್ಕೊಂಡು ಲವ್ ಮಾಡೋದಲ್ಲ, ಎಲ್ಲರೂ ಮಾಡ್ತಾರೆ. ಒಳ್ಳೆ ರೀತಿ ಲವ್ ಮಾಡಿ ಬಂದು ಫಿಲಮ್ ನೋಡಿ, ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಮೂವಿ ಬಂದು ನೋಡ್ಬಿಟ್ಟು ಆಮೇಲೆ ನೀವು ಹೇಳಿ ನಮಗೆ. ಸಿನಿಮಾ ಹೆಂಗಿದೆ ಇದು? ಚಿಕ್ಕಣ್ಣವ್ರಿಗೂ ಹೀರೋ ಆಗಿ ಮೊದಲನೇ ಸಿನಿಮಾ, ಹೀರೋಯಿನ್ನ ಪಕ್ಕಕ್ಕೆ ಇಡೋಣ, ಫಸ್ಟು ನಮ್ಮ ಹೀರೋನ ತಗೊಳ್ಳೋಣ. ಲವ್ ಮಾಡೋ ನಮ್ಮಂಥ ಹುಡುಗರಿಗೆ ಚಿಕ್ಕಣ್ಣನೂ ದೇವ್ರಾಗ್ಬಿಟ್ರಲ್ಲ ಗುರು ಇವತ್ತು. ಚಿಕ್ಕಣ್ಣನೂ ದೇವ್ರಾಗ್ಬಿಟ್ರು. ಚಿಕ್ಕಣ್ಣ ಒಬ್ಬರು ಹೀರೋ ಆಗೋ ತನಕ ಯಾರ್ಯಾರು ಹೆಲ್ಪ್ ಮಾಡಿದ್ರು ಪ್ರತಿಯೊಬ್ಬರು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಬ್ರದರ್. ಅದಂತೂ ತುಂಬ ಖುಷಿಯಾದ ವಿಚಾರ. ನಾ ಈ ಸಿನಿಮಾ ನೋಡೋದ್ಮೇಲೆ ಒಂದೇ ಒಂದು ಅನಿಸಿದ್ದು ಬ್ರದರ್, ಹಳ್ಳಿಲಿ ಬೆಳೀತಕ್ಕಂತಹ ಪ್ರತಿಯೊಬ್ಬರಿಗೂ ಹುಡುಗರಿಗೆ ಏನು ಅನಿಸುತ್ತೆ ಅಂದರೆ, ಊರಲ್ಲಿ ನಂದೇ ಪ್ರತಿಷ್ಠೆ, ನಂದೇ ದುಡ್ಡು, ನಂದೇ ಹಣಕಾಸು, ನನಗಿರೋ ಮಗಳು ಬೇರೆ ಯಾರಿಗೂ ಮಗಳಿಲ್ಲ ಅಂತ ಅರ್ಕಂತ ಇರ್ತಾರಲ್ಲ, ಅಂಥವ್ರನ್ನ ಎತ್ತಾಕೊಂಡು ಹೋಗ್ಬೇಕು ಅಂದರೆ ಹುಡುಗರು ದಯವಿಟ್ಟು ಬಂದು ಉಪಾಧ್ಯಕ್ಷ ಸಿನಿಮಾ ನೋಡಿ ಆಯಿತಾ. ಅಂಥ ಊರ್ಗೌಡ್ರ ಮಗಳನ್ನೇ ಎತ್ಕೊಂಡು ಹೋಗಿರೋದು ಇಲ್ಲಿ ಆಯಿತಾ. ಇವಾಗ ಮೂವಿಲಿ ಅಧ್ಯಕ್ಷಂದೊಬ್ರು ಉಪಾಧ್ಯಕ್ಷಂದೊಬ್ರು, ಅರೆ ಗೌಡ್ರನ್ನ ಎಲ್ಲಿ ಹುಡ್ಕೋದು ಅಂತ ಗೊತ್ತಾಗಿಲ್ಲ. ನಮ್ಮೂರಲ್ಲೂ ಸಂಘ ಕಟ್ತಾ ಇದೀವಿ, ಬರ್ಗಟ್ಟ ಸಂಘ ಅಂತ ಕಟ್ತಾವನು ಇವನು, ಅದಕ್ಕೆ ಯಾರು ಸೇರಲ್ಲ. ಈ ಥರ ಸ್ಟೋರಿನ ಬ್ರದರ್ ದೇವರಾಣಿ ನನ್ನ ಕನ್ಸನ್ನು ಅನ್ಕೊಂಡಿರ್ಲಿಲ್ಲ ಗುರು. ಚಿಕ್ಕಣ್ಣವರು ಈ ರೇಂಜಲ್ಲಿ ಹೀರೋ ಆಗ್ತಾರೆ ಅಂತ ನಾನು ದೇವರಾಣಿ ಅನ್ಕೊಂಡಿರ್ಲಿಲ್ಲ ಬ್ರದರ್. ಎಷ್ಟು KGF ಒಂದು ಸೀನ್ ಬರುತ್ತೆ. ಅಲ್ಲ KGF ಅನ್ನೋ ಪದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಅವರು ಅಧ್ಯಕ್ಷರಾದ್ರೆ KGF ಅನ್ನೋ ಪದಕ್ಕೆ ಉಪಾಧ್ಯಕ್ಷ ಚಿಕ್ಕಣ್ಣ ಬ್ರದರ್. ಇವತ್ತಿಂದ ನಿಜವಾಗ್ಲೂ ಗುರು, ನಮ್ಮ ಕರ್ನಾಟಕದ ಕನ್ನಡ ಇಂಡಸ್ಟ್ರಿಯ ಶಾರುಖ್ ಖಾನ್ ಅಂತಾನೆ ಹೇಳ್ಬೋದು ನಮ್ಮ ಚಿಕ್ಕಣ್ಣವ್ರ ಈ ಫಿಲ್ಮ್ ಅಲ್ಲಿ ಬ್ರದರ್. ಚಿಕ್ಕಣ್ಣವ್ರು ಯಾವತ್ತಾರು ಡ್ಯಾನ್ಸ್ ಮಾಡೋದು ನೋಡಿದೀರಾ? ಯಾವತ್ತಾದ್ರೂ ಕಣ್ಣೀರ್ ಹಾಕಿರೋದು ನೋಡಿದಿರಾ ಒಯ್ಯ? ಈ ಫಿಲಮ್ ಅಲ್ಲಿ ನೋಡ್ತೀರಾ ಗುರು? ಚಿಕ್ಕಣ್ಣ ಬರೀ ಕಾಮಿಡಿ ಮಾಡ್ಕೊಂಡವ್ರೆ ಅಂದ್ರೆ ಅವ್ರಿಗೂ ಫೀಲಿಂಗ್ಸ್ ಇದೆ ಬ್ರದರ್. ಕಾಮಿಡಿ ಮಾಡ್ಕೊಂಡು ಲವ್ ಮಾಡೋ ಹುಡುಗರ್ನೆಲ್ಲ ಕೆಲವೊಂದು ಹುಡುಗಿರು ಕೆಳಮಟ್ಟದಲ್ಲಿ ನೋಡ್ತಾರೆ. ಹುಡುಗಿರು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಕಾಮಿಡಿ ಮಾಡೋ ಹುಡುಗರನ್ನ ದೇವ್ರಾಣೆ ನೀವು ಕಂಡಮ್ ಮಾಡಬೇಡ್ರಿ. ಯಾಕಂದರೆ ಅವ್ರನ್ನೇ ನಿಮ್ಮ ದೇವ್ರ ಥರ ಪೂಜೆ ಮಾಡೋದು. ಇನ್ನು ಸೀರಿಯಸ್ ಆಗಿ ಬೈತಾ ಇರ್ತಾನೆ ಗೊತ್ತಾ, ನೀನು ಹಂಗೆ ಇರ್ಬೇಕಂತ ಲಾವಡನ್ ಇಲ್ಲ ಅರ್ಧದಲ್ಲಿ ಕೈ ಬಿಟ್ಬಿಟ್ಟು ಮಧ್ಯರಾತ್ರಿಲಿ ಕೈ ಬಿಟ್ಟು ಹೋಗ್ತಾನೆ. ನಿಮಗೆ ಅರ್ಥ ಮಾಡ್ಕೊಳ್ರಿ. ಈ ಥರನ ಸಿನಿಮಾಗಳು ದೇವರಾಣೆ ಗುರು. ಮಾಸ್ ಸಿನಿಮಾ ಬಂದರೆ ಪಾಸ್ ಆಗ್ಬಿಡುತ್ತೆ, ಹಿಟ್ ಆಗ್ಬಿಡುತ್ತೆ, ಲವ್ ಸ್ಟೋರಿ ಬಂದರೆ ಸೂಪರ್ ಹಿಟ್ ಆಗ್ಬಿಡುತ್ತೆ ಅಂತ ಇದ್ರಲ್ಲ, ಅಂಥವ್ರೆಲ್ಲ ಬಂದು ಒಬ್ಬ ಕಾಮಿಡಿಯನ್ ಕೂಡ ಕನ್ನಡ ಇಂಡಸ್ಟ್ರಿನ ಆಳ್ಬೋದು ಅನ್ನೋದನ್ನ ತೋರಿಸಿದ್ದೆ ಚಿಕ್ಕಣ್ಣವರು ಬ್ರದರ್ ಇವತ್ತು. ಪ್ರತಿಯೊಬ್ಬ ಹೀರೋ ಅಭಿಮಾನಿಗಳು ಇವತ್ತು ಉಪಾಧ್ಯಕ್ಷ ಸಿನಿಮಾಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವಾಗ ಒಂದು ಸಿನಿಮಾ ರಿಲೀಸ್ ಆದರೆ ಬರೀ ಅವ್ರ ಅಭಿಮಾನಿಗಳು ಮಾತ್ರ ಸಪೋರ್ಟ್ ಮಾಡ್ತಾ ಇದ್ರು. ಬಟ್ ಚಿಕ್ಕಣ್ಣವ್ರ ಸಿನಿಮಾಗೆ ಪ್ರತಿಯೊಬ್ಬ ಹೀರೋ ಅಭಿಮಾನಿಗಳು ಕೂಡ ಸಪೋರ್ಟ್ ಮಾಡ್ತಾ ಇದ್ದಾರೆ ಬ್ರದರ್. ಇಂಥ ಕಂಟೆಂಟ್ ಸಿನಿಮಾ ದೇವರಾಣೆ ಸೋಲಕ್ಕೆ ಚಾನ್ಸೇ ಇಲ್ಲ ಬ್ರದರ್. ಸಿನಿಮಾ ಗೆಲ್ಲಬೇಕು. ಮೂವಿಲಂತೂ ಚಿಕ್ಕಣ್ಣವ್ರ ಎಂಟ್ರಿ ಸೀನ್ಗಳಿಗೆ ಫಿದಾಗಬೇಕು. ಯಾವ ಹೀರೋಗೂ ಕಮ್ಮಿ ಇಲ್ಲ ಬ್ರೋ. ನಾನು ಹೇಳ್ತೀನಲ್ಲ, ದರ್ಶನ್ ಸರ್ ಕಾಟಿರೋದಲ್ಲಿ ಒಂದು ಸೀನಲ್ಲಿ ಓಡ್ ಬರ್ತಾರೆ, ನೋಡಿದ್ದೀರಾ? ಸೀನು ಓಡ್ ಬರ್ತಾರಲ್ಲ, ಚಿಕ್ಕಣ್ಣವ್ರು ಓಡ್ ಬರೋದು ನೋಡಿ ದರ್ಶನ್ ಸರ್ ರನ್ನಿಂಗ್ ಸ್ಟೈಲಲ್ಲಿ ಡಿ ಬಾಸ್ ಒಂದು ಹವಾ ಇಟ್ಟಿದ್ರು ಕನ್ನಡ ಇಂಡಸ್ಟ್ರಿಲಿ. ಇವಾಗ ಉಪಾಧ್ಯಕ್ಷರದ್ದು ಒಂದು ಹವಾ ರನ್ನಿಂಗ್ ಸ್ಟೈಲ್ ಬ್ರದರ್. ಇವತ್ತಿಂದ ನಮ್ಮ ಚಿಕ್ಕಣ್ಣವ್ರಿಗೂ ಸಂಘ ಕಟ್ತೀವಿ, ಚಿಕ್ಕಣ್ಣವ್ರ ಸಂಘ ಅಂತ ಬ್ರದರ್. ಇವನೇ ಅಧ್ಯಕ್ಷರು, ನಾನೇ ಉಪಾಧ್ಯಕ್ಷರು ಬ್ರದರ್. ಅಲ್ಲ ಬ್ರದರ್, ನನ್ಗೆ ಒಂದೇ ಒಂದು ಬೇಜಾರಾಗಿದ್ದು ಅಂದ್ರೆ ಈ ಸಿನಿಮಾ ನೋಡಿ ನಮ್ಮ ಚಿಕ್ಕಣ್ಣಗೂ ಹುಡುಗಿ ಸಿಕ್ತು, ನಮ್ಗೆ ಸಿಕ್ಕಿಲ್ಲ ಬ್ರದರ್. ಸಿಗ್ತಾ ಇದೆ ಬ್ರದರ್. ನಾವು ಹುಡುಗಿ ಬಗ್ಗೆ ಮಾತಾಡಲ್ಲ, ಯಾಕಂದ್ರೆ ನಾವು ಸಿಂಗಲ್. ಹುಡುಗಿರ ಬಗ್ಗೆ ಮಾತಾಡಕ್ ಮನ್ಸು ಬರಲ್ಲ ಬ್ರೋ. ಓಕೆ, ನೆಕ್ಸ್ಟ್ ಕ್ವಶನ್. ಮತ್ತೆ ಇವಾಗ ಅದರಲ್ಲಿ ಆಗಿರ್ಬೋದು, ಮತ್ತೆ ಎಲ್ಲ ಸಿನಿಮಾದಲ್ಲೊಂದು ಹೌದು ಖಂಡಿತ ಬ್ರದರ್, ಅದೇ ಮಜಾ ಬರೋದು. ನಾನು ಹೇಳಿಲ್ವಾ, ಚಿಕ್ಕಣ್ಣವ್ರು ಇವತ್ತು ಹೀರೋ ಆಗಿರ್ಬೋದು, ಬಟ್ ಬೆಳೆದು ಬಂದ ಆ ದಿನ ಇವ್ರು ಹೀರೋ ಮಾಡಿದವ್ರನ್ನ ದೇವರಾಣೆ ಮಾಡ್ತಿಲ್ಲ ಇವರು. ಬರೀ ಇಂಟರ್ವ್ಯೂ ಅಲ್ಲಿ ಹೇಳಿದ್ರೆ ಬಿಡೋ ಸಿನಿಮಾ ಗೆಲ್ಲಿ ಅಂತ ಬಿಲ್ಡಪ್ ಕೇಳ್ತಾವ್ರೆ ಅನ್ಕೊಂಡಿರ್ತಾರೆ ಕೆಲವೊಂದಷ್ಟು ಜನ. ಸಿನಿಮಾ ಬಂದು ನೋಡಿ ಯಾವ್ಯಾವ ಸೀನ್ ಹಾಕಿದ್ದಾರೆ ಅಂತ. ಬಟ್ ಅದು ಕಾಮಿಡಿ ಆಗಿದ್ರು ಮಸ್ತಾಗಿ ಶೂಟ್ ಆಗಿದೆ ಬ್ರದರ್, ಮಸ್ತಾಗಿ ಶೂಟ್ ಆಗಿದೆ. ಒಂದು ಒಳ್ಳೆ ಮೆಸೇಜ್ ಇದೆ. ಯಾವ್ಯಾವನ್ನೋ ಹುಡುಗಿ ಇರೋರು ಊರಲ್ಲಿ ನಾನೇ ಗೌಡ, ನನ್ನ ಒಬ್ಬಳೇ ಮಗಳು ಇರೋದು, ನನ್ನ ಮಗಳು ಪತಿವ್ರತೆ ಸೀತೆ ಅಂತ ಇರ್ತೀರಾ. ನಮ್ಮಂಥ ಮಿಡಲ್ ಕ್ಲಾಸ್ ಹುಡುಗರು ಮನ್ಸು ಮಾಡಿದ್ರೆ ಅವಳನ್ನ ಎತ್ಕೊಂಡು ಹೋಗೋದು ಗೊತ್ತು, ಮದುವೆ ಆಗೋದು ಗೊತ್ತು ಬ್ರದರ್. ಇದನ್ನ ನಾವು ಉಪಾಧ್ಯಕ್ಷನಿಂದ ಕಲ್ತಿದ್ದೀವಿ.
ಈಗ ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಓಡೋಗೋ ಹುಡುಗ ಹುಡುಗಿರಿಗೆ ಏನ್ ಹೇಳ್ತೀರಾ? ಏನಿಲ್ಲ, ದೊಡ್ಡವರಾದ್ಮೇಲೆ ಓಡೋಗಿ ಅಂತೀನಿ. ಇನ್ನೊಂದು 6 ವರ್ಷ ದೊಡ್ಡವರಾಗ್ತೀರಾ?